ಎರಡನೇ ಮದುವೆಗೆ ಸಜ್ಜಾಗಿದ್ದಂತ ಲೆಕ್ಚರರ್ಗೆ ಬಿಗ್ ಶಾಕ್ ಎದುರಾಗಿತ್ತು. ಮದುವೆ ಮಂಟಪಕ್ಕೆ ಬಂದು ಮೊದಲನೇ ಹೆಂಡತಿ ಫುಲ್ ಗಲಾಟೆ ರಂಪಾಟ ಮಾಡಿದ್ದಾಳೆ. ಎರಡನೇ ಮದುವೆ ಆಗೋದಕ್ಕೆ ಮಂಟಪಕ್ಕೆ ಹೋಗಿದ್ದಂತ ಲೆಕ್ಚರರ್ಗೆ ಬಿಗ್ ಶಾಕ್ ಎದುರಾಗಿದೆ. ದೊಡ್ಡಬಳ್ಳಾಪುರ ನಗರದ ಬಸವ ಭವನದಲ್ಲಿ ನಡೀತಾ ಇದ್ದಂತ ಮದುವೆ. ಬರೀ ಮದುವೆ ಅಲ್ಲ, ಎರಡನೇ ಮದುವೆ ಆತನಿಗೆ. ಎರಡನೇ ಮದುವೆಗೆ ರೆಡಿ ಆಗ್ತಾ ಇದ್ದಂತ ಲೆಕ್ಚರರ್ ಕುಮಾರಸ್ವಾಮಿ ವರ್ಷದ ಹಿಂದಷ್ಟೇ ಪ್ರೀತಿಸಿ ಮೊದಲನೇ ಮದುವೆ ಆಗಿದ್ದ. ಈ ಕುಮಾರಸ್ವಾಮಿ ತುಮಕೂರಿನ ಖಾಸಗಿ ಕಾಲೇಜಿನಲ್ಲಿ ಕುಮಾರಸ್ವಾಮಿ ಮತ್ತು ಮೊದಲ ಪತ್ನಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರು. ತದನಂತರದಲ್ಲಿ ಇಬ್ರು ಕೂಡ ಮದುವೆ ಆಗಿದ್ರು. ನೋಡಿ, ಕಳೆದ 3 ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ರು ಈ ಕುಮಾರಸ್ವಾಮಿ. ಕೇರಳ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆ ಆಗಿದ್ದ. ಹಸೆಮಣೆ ಏರ್ತಾ ಇದ್ದಂತ ಮದುವೆ ಗಂಡಿಗೆ ಮೊದಲನೇ ಹೆಂಡತಿ ತರಾಟೆಗೆ ತೆಗೆದುಕೊಂಡಿದ್ದಾಳೆ. ಪೋಷಕರ ಒತ್ತಡದಿಂದ ಎರಡನೇ ಮದುವೆಗೆ ರೆಡಿ ಆಗಿದ್ದಂತೆ ಕುಮಾರಸ್ವಾಮಿ. ಮದುವೆ ವಿಷಯ ತಿಳಿತಿದ್ದಂತೆ ಮೊದಲನೇ ಹೆಂಡತಿ ಮದುವೆ ಮಂಟಪಕ್ಕೆ ಹೋಗಿ ರಂಪಾಟ ಮಾಡಿದ್ದಾಳೆ. ದೊಡ್ಡಬಳ್ಳಾಪುರ ನಗರ ಪೊಲೀಸರ ಸಹಾಯದಿಂದ ಮದುವೆ ನಿಲ್ಲಿಸಿದಂತ ಮಹಿಳೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತ ಮದುವೆ ಪ್ರಕರಣ. ಬಲವಂತಕ್ಕಾಗಾದ್ರೆ ಎರಡನೇ ಮದುವೆಗೆ ರೆಡಿ ಆಗಿದ್ರ ಈ ಕುಮಾರಸ್ವಾಮಿ. ಅಂಥದ್ದೇನ್ ಒತ್ತಾಯ ಇತ್ತು, ಅಂಥದ್ದೇನ್ ಪ್ರೆಷರ್ ಇತ್ತು ಅಂತ. ಮೊದಲ ಹೆಂಡತಿ ಬದುಕಿದ್ದಾಳೆ, ಡಿವೋರ್ಸ್ ಆಗಿಲ್ಲ. ಆಕೆಯನ್ನು ಕೂಡ ಪ್ರೀತಿಸಿನೇ ಮದುವೆ ಆಗಿರೋದು. ಹಂಗಿದ್ರು ಕೂಡ ಎರಡನೇ ಮದುವೆ ಆಗೋದಕ್ಕೆ ಕಾರಣ ಏನು? ಮದುವೆ ವಿಷಯ ತಿಳಿತಾ ಇದ್ದಂತೆ ಮೊದಲ ಹೆಂಡತಿ ಹೋಗಿ ಪೊಲೀಸರ ಸಹಾಯ ಪಡ್ಕೊಂಡು ಮದುವೆಯನ್ನ ನಿಲ್ಲಿಸಿದ್ದಾಳೆ. ಒಂದು ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡೋದಕ್ಕೆ ಇವರಿಗೆಲ್ಲ ಏನ್ ದಾಡಿನೋ ಗೊತ್ತಿಲ್ಲ. ಇಂಥ ಪ್ರಕರಣಗಳು ಪ್ರತಿನಿತ್ಯ ಕೂಡ ದಿನಕ್ಕೆ 4 ಸಿಗ್ತಾ ಇವೆ. ಎರಡನೇ ಮದುವೆ, ಅವ್ರ ಜೊತೆಗೆ ಓಡೋದ್ರು, ಇವ್ರ ಜೊತೆಗೆ ಓಡೋದ್ರು. ಬರೀ ಇಂಥದ್ದೇ ಅನೈತಿಕ ಸಂಬಂಧಗಳ ಪ್ರಕರಣಗಳೇ ಹೆಚ್ಚಾಗ್ತಾ ಇವೆ. ಈಗ ಮತ್ತೊಂದು ಕಡೆ ನೋಡಿ, ಮೊದಲನೇ ಹೆಂಡತಿ ಬದುಕಿದ್ದಾಳೆ, ಆಕೆಯನ್ನು ಪ್ರೀತಿಸಿನೇ ಮದುವೆ ಆಗಿರೋದು. ಹಂಗಿದ್ರು ಕೂಡ ಮನೆಯವ್ರ ಒತ್ತಾಯಕ್ಕೆ ಅಂತ ಎರಡನೇ ಮದುವೆಗೆ ರೆಡಿ ಆಗಿದ್ದಂತೆ ಈತ ಮದುವೆ ಮಂಟಪಕ್ಕೆ ಹೋಗಿದ್ದ. ಸದ್ಯ ಅಲ್ಲಿಗೇನೆ ಪೊಲೀಸರನ್ನ ಕರ್ಕೊಂಡು ಬಂದು ಮೊದಲ ಹೆಂಡತಿ ಮದುವೆಯನ್ನ ನಿಲ್ಲಿಸಿದ್ದಾಳೆ. ಮುಂದೇನಾಗುತ್ತೆ ಹಾಗಾದ್ರೆ? ಒಂದೂವರೆ ವರ್ಷ ಆಯ್ತು ಪಟ್ಟಿಯಾಗಿ. 1.5 ವರ್ಷದಿಂದ ನೆಂಟಸ್ಥಾನ ಮಾಡಿದ್ವಿ, ಓದ್ವಿ, ಕೇಳಿದ್ರೆ ಅವ್ರು ಏನು ಇದನ್ನ ಇದು ಮಾಡಲಿಲ್ಲ. ಈ ಥರ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಒಳ್ಳೆ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ ಒಟ್ಟಿಗೆ. ಈ ಥರ ಅವನ್ನ ಸುಮಾರು ಜನ ಕೇಳಿದೆ, ಏನಪ್ಪ ನಿಮಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ ಅಂತ. ತುಂಬ ಇಷ್ಟ ಇದೆ, ನಾನು ಲವ್ ಮಾಡಿದ್ವಿ ಅಂತ ಕೇಳಿದೆ. ನಾನು ಲವ್ ಮಾಡಿಲ್ಲ, ಆ ಥರ ನಾನು ಹುಡುಗನೆಲ್ಲ ಅಂತ ಹೇಳಿದ್ವಿ. ಅಲ್ಲ ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ, ಮದುವೆ ಮಗೆಲ್ಲ ಬಂದ್ವಿ. ಇವತ್ತಿನ ದಿವಸ ಈ ಥರ ಆಯಿತು. ಇಲ್ಲ, ಸುಳ್ಳು ಸರ್, ಎಲ್ಲ ಸುಳ್ಳು. ಹಂಗೆ ಹೇಳಿದ್ರೆ ನಾವು ಮದುವೆ ಮಾಡಕ್ಕೆ ಹೋಗ್ತಾ ಇದ್ವಾ? ಹೋಗಕ್ ಆಗ್ತಾ ಇತ್ತಾ? ನಾವೊಬ್ಬ ಹೆಣ್ಣು ಹೊತ್ತಿನ ತಂದೆಯಾಗಿ ನಮ್ಮ ಮಗಳಿಗೆ ಈ ಥರ ಅನ್ಯಾಯ ಆಗ್ತದೆ ನಾನು ಮಾಡ್ತಾ ಇದ್ನ? ಎಲ್ಲ ವಿಷಯ ಗೊತ್ತಿದ್ದು ಒಳ್ಳೆಯವರು ಅಂತ ನಾನು ಮಾಡಿದ್ದು. ಈ ಥರ ನಮ್ಗೆ ಅನ್ಯಾಯ ಆಗುತ್ತೆ ಇವತ್ತಿನ ಸುಳ್ಳು ಅದೆಲ್ಲ ಸುಳ್ಳು. ಅವ್ರು ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು, ಇಷ್ಟ ಇಲ್ಲ ಅಂದರೆ. ಯಾವುದೇ ಹೆಣ್ಣುಮಗಳಿಗೆ ನಾವಂತಲ್ಲ, ನಮ್ಮ ಯಾವುದೇ ಹೆಣ್ಣುಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು ಸರ್. ದೇವ್ರನ್ನ ಕೊಡ ಏನೂ ಗೊತ್ತಿಲ್ಲ ಸರ್. ನೆನೆ ಮದುವೆ ಛತ್ರದಲ್ಲೂ ಆರಾಮಾಗೇ ಇದ್ದರು. ಮತ್ತು ರಾತ್ರಿ ರಿಸೆಪ್ಷನ್ನಲ್ಲೂ ಏನೂ ಹೇಳಿಲ್ಲ. ಬೆಳಗ್ಗೆ ಪೊಲೀಸ್ನವ್ರು ಬಂದಾಗೆ ನಮ್ಗೆ ವಿಷಯ ಗೊತ್ತಿರೋದು. ರಿಸೆಪ್ಷನಲ್ಲೂ ನಾರ್ಮಲ್ ಆಗೇ ಇದ್ರು ಸರ್. ಸುಮ್ಮನೆ ಜನರಲ್ ಆಗಿ ಒಂದು ಹೆಣ್ಣು ಗಂಡು ನೋಡ್ತೀವಲ್ವಾ, ಆ ಥರ ಜನರಲಾಗಿ ನೋಡಿದ್ವಿ ಸರ್. ಹೊಸ ಸಂಬಂಧ, ಹಳೆ ಸಂಬಂಧ ಅಲ್ಲ ಸರ್. ಅವ್ರು ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು, ಇಷ್ಟ ಇಲ್ಲ ಅಂದರೆ. ಯಾವುದೇ ಹೆಣ್ಣುಮಗಳಿಗೆ ನಾವಂತಲ್ಲ, ನಮ್ಮ ಯಾವುದೇ ಹೆಣ್ಣುಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡ. ಮೋರ್ ಡೀಟೇಲ್ಸ್ ಕೊಡ್ತಾರೆ ದೇವನಹಳ್ಳಿ ಪ್ರತಿನಿಧಿ ಮಹೇಶ್. ಈಗ ಮೊದಲ ಹೆಂಡತಿ ಜೊತೆಗೂ ಸಂಬಂಧ ಹಾಳಾದಂಗಾಯ್ತು, ಎರಡನೇ ಮದುವೆನೂ ನಿಲ್ತು. ಮುಂದೆ ಕುಮಾರಸ್ವಾಮಿ ಕತೆ ಏನು, ಜೊತೆಗೆ ಮದುವೆ ನಿಲ್ಸಿರುವಂತ ಮೊದಲ ಹೆಂಡತಿ ಆಕೆಯ ಮುಂದಿನ ಜೀವನ ಏನು ಅಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಎಲ್ಲಿಗೆ ಬಂದಿದೆ? ಎಸ್ಎಫ್ಗೆ ಏನು ಎರಡನೇ ಮದುವೆಗೆ ಸಜ್ಜಾಗಿದ್ದಂತ ಕುಮಾರಸ್ವಾಮಿಗೆ ಮೊದಲನೇ ಹೆಂಡತಿ ಏನು ಮದುವೆ ಮಂಟಪಕ್ಕೆ ಬಂದು ಬ್ರೇಕ್ ಆಗಿರುವಂತ ಘಟನೆ
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡ ನಗರದಲ್ಲಿರುವಂತ ಬಸವನ ಭವನ ಮದುವೆ ಮಂಟಪದಲ್ಲಿ ಆಗಿರುವಂತದ್ದು. ಏನು ಈ ಕುಮಾರಸ್ವಾಮಿ ಏನಿದ್ದಾರೆ ಏನು ತುಮಕೂರು ಖಾಸಗಿ ಏನು ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮೊದಲನೇ ಹೆಂಡತಿಯು ಸಹ ಅಲ್ಲೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಕಳೆದ ಒಂದು ವರ್ಷದ ಹಿಂದಷ್ಟೇ ಇವರಿಬ್ಬರು PCC ಮದುವೆ ಆಗಿರ್ತಾರೆ. ಆದ್ರೆ ಕಳೆದ 3 ತಿಂಗಳ ಹಿಂದೆ ಅಲ್ಲಿ ಕೆಲಸ ಬಿಟ್ಟು 2ನೇ ಮದುವೆಗೆ ಎಲ್ಲ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ 2ನೇ ಮದುವೆ ಆಗ್ಲಿಕ್ಕೆ ಕಾರಣ ನಮ್ಮ ಪೋಷಕರ ಒತ್ತಾಯದ ಮೇರೆಗೆ ನಾನು ಮದುವೆ ಆಗಿದ್ದೀನಿ ಅನ್ನೋ ಒಂದು ಮಾಹಿತಿ ಸಹ ಈಗ ಲಭ್ಯ ಆಗ್ತಾ ಇರುವಂತದ್ದು. ಈ ಮಾಹಿತಿ ಸ್ವತಃ ಕುಮಾರಸ್ವಾಮಿ ಏನಿದ್ದಾರೆ ನಿನ್ನೆ ಮೊದಲನೇ ಹೆಂಡತಿಗೆ ಅಂದ್ರೆ ಕೇರಳ ಮೂಲದ ಮೊದಲನೇ ಹೆಂಡತಿಗೆ ಫೋನ್ ಮಾಡಿ ಏನೋ ನಾನು ಈ ತರ 2ನೇ ಮದುವೆ ಆಗ್ತಾ ಇದ್ದೀನಿ, ಬಂದು ತಡೆ ಹಾಕು ಅಂತ ಹೇಳಿ ಫೋನ್ ಮಾಡಿ ಮತ್ತೆ ಮದುವೆ ಮಂಟಪದ ಲೊಕೇಶನ್ ಎಲ್ಲ ಕಳ್ಸಿರೋ ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಹೀಗಾಗಿ ಮೊದಲನೇ ಹೆಂಡತಿ ಏನಿದ್ದಾರೆ ಅವರ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ನನಗೆ ಮೈ ಹುಷಾರಿಲ್ಲ, ಸ್ವಲ್ಪ ದೊಡ್ಡಾಪುರಕ್ಕೆ ಬನ್ನಿ ಅಂತ ಬೆಳಿಗ್ಗೆ ಫೋನ್ ಮಾಡಿ ಕರ್ಸ್ಕೊಂಡ ನಂತರ ಈ ಮೊದಲೇ ಹೆಂಡತಿ ಏನು ಮಂಟಪಕ್ಕೆ ಏಕಾಏಕಿ ಹೋಗಿ ಮದುವೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಬ್ರೇಕ್ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ 2ನೇ ಮದುವೆಗೆ ತಯಾರಾಗಿದ್ದಂತ ಏನು ಮದುಮಗಳು ಏನಿದ್ದಾಳೆ ಮತ್ತೆ ಅವರ ಕುಟುಂಬಕ್ಕೆ ಏನಿದೆ ಶಾಕ್ ಎದುರಾಗಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತ 2ನೇ ಮದುವೆ ಆಗ್ತಾ ಇದ್ದೀನಿ ಅನ್ನೋ ಒಂದು ಮಾಹಿತಿಯೂ ಸಹ ನೀಡ್ದಿರಾನೆ ಕುಮಾರಸ್ವಾಮಿ ಮದುವೆಗೆ ಪ್ಲಾನ್ ಮಾಡ್ಕೊಂತ ಇರುವಂತದ್ದು. ಹಾಗಾಗಿ ಏನು ದೊಡ್ಡಬಳ್ಳಾಪುರ ನಗರ ಪೊಲೀಸರ ಸಹಾಯದಿಂದ ಏನೋ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಂತ ಮೊದಲನೇ ಹೆಂಡತಿ ಸದ್ಯ ಈಗ ಮದುವೆಗೆ ಬ್ರೇಕ್ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನೋ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆ ಅಂದ್ರೆ ನಗರ ಪೊಲೀಸ್ ಠಾಣೆಯಲ್ಲೂ ಸಹ ಈಗ ದೂರು ದಾಖಲಾಗಿದೆ. ಹಾಗಾಗಿ 2ನೇ ಮದುವೆ ಏನಿದೆ ಆ ಕುಟುಂಬಸ್ಥರು ಸಹ ನಮ್ಗೆ ಏನು ನಷ್ಟ ಆಗಿದೆ, ಮಾನ ನಷ್ಟ ಆಗಿದೆ, ಹಾಗಾಗಿ ನಮ್ಗೆ ಪರಿಹಾರ ಕೊಡ್ಬೇಕಂತೇಳಿ ಆಗ್ರಹ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಮೊದಲನೇ ಹೆಂಡತಿ ಈಗ 1 ವರ್ಷದಿಂದಷ್ಟೇ ಮದುವೆ ಆಗಿರೋದ್ರಿಂದ ಈಗಾಗಲೇ ಸ್ವಲ್ಪ ಏನು ಗರ್ಭಿಣಿ ಆಗಿ ಏನೋ ಕಷ್ಟವನ್ನ ಪಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಇಬ್ಬರನ್ನು ಸಹ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕೂರಿಸ್ಕೊಂಡಿರುವಂತದ್ದು, ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗೆ.